5ನೇ ತರಗತಿ ಕನ್ನಡ ಪದ್ಯಭಾಗ 3 ವಚನಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಯಾರನ್ನು ಹಳೆಯಬಾರದು? ಉತ್ತರ ನಮ್ಮ ಎದುರಿಗಿರುವವರನ್ನು ಹಳೆಯಬಾರದು. ಪ್ರಶ್ನೆ 2 ಬಡತನಕ್ಕೆ ಯಾವ ಚಿಂತೆ? ಉತ್ತರ ಬಡತನಕ್ಕೆ ಉಣ್ಣುವ ಚಿಂತೆ. ಪ್ರಶ್ನೆ 3 ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದರೆ ಹೇಗಿರಬೇಕು? ಉತ್ತರ ಲೋಕದಲ್ಲಿ ಸ್ತುತಿ ನಿಂದನೆಗಳು ಬಂದಾಗ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಪ್ರಶ್ನೆ 4 ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ? ಉತ್ತರ ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ. ಪ್ರಶ್ನೆ 5 ಅಕ್ಕ ಮಹಾದೇವಿ ಅವರ ಅಂಕಿತ ಏನು? ಉತ್ತರ ಅಕ್ಕ ಮಹಾದೇವಿ ಅವರ ವಚನಗಳ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪೂರ್ಣಗೊಳಿಸಿರುವ ಪದ್ಯ ಭಾಗ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಪದ್ಯ ಭಾಗ 2 ಪೂರ್ಣಗೊಳಿಸಿರುವ ಪದ್ಯ ಭಾಗ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆಯಿಲ್ಲದ ನುಡಿ ಅರಿವಿಂಗೆ ಆನೆ, ಕೊಡದೆ ತ್ಯಾಗಿ ಎನಿಸಿಕೊಂಬುವುದು ಮುಡಿಯಿಲ್ಲದ ಶೃಂಗಾರ, ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸೃಜವಲವ ತುಂಬಿದಂತೆ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಭಾಷಾಭ್ಯಾಸ. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಸಂಧಿ ಎಂದರೇನು? ಒಂದು ಉದಾಹರಣೆ ಕೊಡಿ. ಉತ್ತರ 2 ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಉದಾಹರಣೆಗೆ ಮರ ಪ್ಲಸ್ ಅಡಿಯಲ್ಲಿ, ಮರದಡಿಯಲ್ಲಿ. ಪ್ರಶ್ನೆ 2 ಸಂಧಿ ಕಾರ್ಯ ಎಂದರೇನು? ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ 3 ಬಗೆಯ ಕಾರ್ಯಗಳು ನಡೆಯಬಹುದು. ಅಕ್ಷರವೊಂದು ಲೋಪವಾಗಬಹುದು, ಇನ್ನೊಂದು ಆಗಮಿಸಬಹುದು, ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯ ಅಕ್ಷರ ಬರಬಹುದು. ಇದನ್ನು ಸಂಧಿ ಕಾರ್ಯ ಎನ್ನುವರು. ಪ್ರಶ್ನೆ 3 ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿ ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ. ಉತ್ತರ ತೆನೆ ಪೂರ್ವ ಪದ, ಅನ್ನು ಉತ್ತರ ಪದ, ತೆನೆ ಪ್ಲಸ್ ಅನ್ನು ತೆನೆಯನ್ನು. ಇದರಲ್ಲಿ ಯ ಅಕ್ಷರ ಹೊಸದಾಗಿ ಆಗಮಿಸಿದೆ ಅಂದರೆ ಬಂದಿದೆ, ಆದ್ದರಿಂದ ಇದು ಯಕಾರಾಗಮ ಸಂಧಿ. ಪ್ರಶ್ನೆ 4 ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಸಂಧಿ ಕಾರ್ಯ ಹೇಳಿರಿ. ಸಕ್ಕರೆ ಆಯಿತು, ಸಕ್ಕರೆ ಪ್ಲಸ್ ಆಯಿತು, ಯಕಾರಾಗಮ ಸಂಧಿ. ಕೆಟ್ಟವಳೇನೋ, ಕೆಟ್ಟವಳು ಪ್ಲಸ್ ಏನೋ, ಲೋಪಸಂಧಿ. ದುಃಖಿತನಾದನು, ದುಃಖಿತನು ಪ್ಲಸ್ ಆದನು, ಲೋಪಸಂಧಿ. ಕೃತಿಕಾರರ ಪರಿಚಯ. ಬಸವಣ್ಣ. ಕಾಲ ಸಾಮಾನ್ಯ ಶತ ಸುಮಾರು 12ನೇ ಶತಮಾನ. ಸ್ಥಳ ವಿಜಯಪುರ ಜಿಲ್ಲೆಯ ಬಸವಬಾಗೇವಾಡಿ. ಅಂಕಿತ ನಾಮ ಕೂಡ್ಲು ಸಂಗಮದೇವ. ಕೃತಿಕಾರರ ಪರಿಚಯ. ಅಂಬಿಗರ ಚೌಡಯ್ಯ. ಕಾಲ ಸಾಮಾನ್ಯ ಶತ ಸುಮಾರು 12ನೇ ಶತಮಾನ. ಇವರ ಅಂಕಿತ ನಾಮ ಅಂಬಿಗರ ಚೌಡಯ್ಯ. ಕೃತಿಕಾರರ ಪರಿಚಯ. ಅಕ್ಕ ಮಹಾದೇವಿ. ಕಾಲ ಸಾಮಾನ್ಯ ಶತ ಸುಮಾರು 12ನೇ ಶತಮಾನ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಇವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಕೃತಿಕಾರರ ಪರಿಚಯ. ಆಯ್ದಕ್ಕಿ ಲಕ್ಷ್ಮಮ್ಮ. ಕಾಲ ಸಾಮಾನ್ಯ ಶತ ಸುಮಾರು 12ನೇ ಶತಮಾನ. ಸ್ಥಳ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ. ಇವರ ಅಂಕಿತ ನಾಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಪದಗಳ ಅರ್ಥ. ಅರಿವು, ತಿಳುವಳಿಕೆ, ಜ್ಞಾನ. ಒಲಿಸು, ಮನವೊಪ್ಪಿಸು. ಗರ್ವ, ಸೊಕ್ಕು, ಅಹಂಕಾರ. ದ್ರವ್ಯ, ಐಶ್ವರ್ಯ, ಸಂಪತ್ತು. ಪರಿ, ರೀತಿ, ಕ್ರಮ. ಹರಿ, ನಿಂದಿಸು, ದೂಷಿಸು. ಹಾನಿ, ಕೇಡು, ನಾಶ, ನಷ್ಟ.